ದೊಡ್ಡದಾದ ಗುಳ್ಳ ಬದನೆ ಸಿಕ್ಕಿದೆ. ಹಾಗಾಗಿ ಕರಾವಳಿಯ 2 ವಿಶೇಷವಾದ ಅಡುಗೆಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಈ 2 ಅಡುಗೆಗಳನ್ನು ಸುಟ್ಟ ಬದನೆಕಾಯಿಯಿಂದ ತಯಾರಿಸಿದ್ದು. ಈ ರೀತಿ ಬಿಸಿ ಬಿಸಿ ಅನ್ನದೊಂದಿಗೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಜೊತೆಗೆ ಹಪ್ಪಳ ಸಂಡಿಗೆಗಳಿದ್ರೆ ಅವತ್ತಿನ ಊಟ ಅಂತೂ ಸೂಪರ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ದೊಡ್ಡದಾದ ಒಂದು ಗುಳ್ಳ ಬದನೆಕಾಯಿಯಿಂದ ಇವತ್ತಿನ 2 ಅಡುಗೆಗಳನ್ನು ಮಾಡ್ತಿರೋದು. ಎಷ್ಟು ಕ್ವಾಂಟಿಟಿ ಬೇಕು ಅದಕ್ಕನುಗುಣವಾಗಿ ಬದನೆಕಾಯಿಯನ್ನು ನೀವು ತಗೊಳ್ಳಿ. ಮೊದಲಿಗೆ ಬದನೆಕಾಯಿಯನ್ನು ಸುಡಬೇಕು. ಹಾಗಾಗಿ ಈ ರೀತಿಯ ಕಬ್ಬಿಣದ ಮೆಶನ್ನು ಗ್ಯಾಸ್ ಮೇಲೆ ಇಟ್ಟು ಬದನೆಕಾಯಿಯನ್ನು ಸುಡ್ತಾ ಇದ್ದೇನೆ. ಸೌದೆ ಒಲೆ ಇದ್ರೆ ಅದರಲ್ಲೇ ಮಾಡಿ, ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಪೂರ್ತಿಯಾಗಿ ಬದನೆಕಾಯಿಯ ಮೇಲ್ಭಾಗ ಕಪ್ಪಾಗಬೇಕು. ಹಾಗಾಗಿ ಈ ರೀತಿಯಲ್ಲಿ ತಿರುಗಿಸ್ತಾ ಮೇಲೆ ಕೆಳಗೆ ಎಲ್ಲಾ ಭಾಗವನ್ನು ಒಂದೇ ರೀತಿ ಸುಡ್ತಾ ಹೋಗಬೇಕು. ಈಗ ಇದು ಆಗಿದೆ. ಬೇರೊಂದು ಪ್ಲೇಟಿಗೆ ವರ್ಗಾಯಿಸಿ ತಣಿಯೋದಕ್ಕೆ ಬಿಡಿ. ಇನ್ನು ಒಂದು ಕುಕ್ಕರಿಗೆ 3/4 ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ತೊಳೆದು 1 ಕಪ್ ನೀರು ಹಾಕಿ ಮುಚ್ಚಳವನ್ನು ಮುಚ್ಚಿ 4 ರಿಂದ 5 ವಿಸಿಲ್ ಹಾಕಿ ಬೇಳೆಯನ್ನು ಮೆದುವಾಗಿ ಬೇಯಿಸೋದಕ್ಕೆ ಇಡಿ. ಈ ಕಡೆ ಒಂದು ಪಾತ್ರೆಗೆ 1/4 ಕಪ್ ಆಗುವಷ್ಟು ತೆಳುವಾಗಿರುವಂತಹ ಹುಣಸೆ ಹಣ್ಣಿನ ರಸವನ್ನು ಹಾಕಿ ಅರ್ಧ ಕಪ್ ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೇನೆ. ಒಣ ಬಟಾಣಿ ಆದ್ರೆ ಮೊದಲೇ ಬೇಯಿಸಿಟ್ರೆ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಬೆಲ್ಲ, 1 ದಂಟು ಕರಿಬೇವಿನ ಎಲೆ, 5 ರಿಂದ 6 ಹಸಿಮೆಣಸಿನಕಾಯಿ ಹಾಕಿ ಬಟಾಣಿಯನ್ನು ಬೇಯೋದಕ್ಕೆ ಬಿಡಿ. ಬೆಂದಿರುವ ಬೇಳೆಯನ್ನು ಒಂದ್ಸಲ ಚೆನ್ನಾಗಿ ಕಡಿತಾ ಇದ್ದೇನೆ. ಬೇಳೆಯನ್ನು ಈ ರೀತಿ ಕಡಿಯೋದ್ರಿಂದ ಸಾಫ್ಟ್ ಆಗತ್ತೆ. ಬೋಳು ಹುಳಿಗೆ ಬೇಳೆ ಬೆಂದಷ್ಟು ರುಚಿ ಚೆನ್ನಾಗಾಗತ್ತೆ. ಇನ್ನು ತಣಿದಿರುವ ಬದನೆಕಾಯಿಯ ಕಪ್ಪಾಗಿರುವ ಸಿಪ್ಪೆ ಏನಿದೆ ಅದನ್ನು ಪೂರ್ತಿಯಾಗಿ ತೆಗೊಳ್ಬೇಕು. ನಂತರ ತೊಟ್ಟನ್ನು ಕಟ್ ಮಾಡಿ ಸಮವಾಗಿ ಅರ್ಧ ಭಾಗವಾಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ಅರ್ಧ ಭಾಗವನ್ನು ಬೇರೊಂದು ಪ್ಲೇಟಿಗೆ ಹಾಕಿ ಎತ್ತಿಡಿ. ಇನ್ನು ಇದನ್ನು ಈ ರೀತಿ ರಫ್ ಆಗಿ ಕಟ್ ಮಾಡಿ ಬೇಯಿಸಿದ ಬಟಾಣಿ ಜೊತೆ ಸೇರಿಸಿ ಅರ್ಧ ಚಮಚ ಅರಿಶಿನ ಪುಡಿ, ಬೇಯಿಸಿರುವ ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ 1 ಕಪ್ ನೀರನ್ನು ಸೇರಿಸಿ ಬೋಳು ಹುಳಿಯ ಹದವನ್ನು ಸರಿ ಮಾಡ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಬೇಕು. 5 ನಿಮಿಷದಿಂದ ಕುದಿತಾ ಇದೆ. ಕೊನೆಯಲ್ಲಿ ಒಗ್ಗರಣೆಗೆ 3 ಚಮಚದಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. 1/4 ಚಮಚ ಸಾಸಿವೆ, 1 ಮುರಿದಿರುವಂತಹ ಒಣಮೆಣಸು ಹಾಕಿ. ಬೋಳು ಹುಳಿಗೆ ಇಂಗಿನ ಒಗ್ಗರಣೆ ಮುಂದಿರಬೇಕು. ಹಾಗಾಗಿ ಇಂಗನ್ನು ಅದಕ್ಕನುಗುಣವಾಗಿ ಸೇರಿಸಿಕೊಂಡು ಸ್ವಲ್ಪ ಕರಿಬೇವನ್ನು ಸೇರಿಸಿ ಕೊನೆಯಲ್ಲಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಗುಳ್ಳ ಬೋಳು ಹುಳಿ ರೆಡಿ ಆಗತ್ತೆ. ಇನ್ನು ಮಾಡ್ತಿರುವಂತಹ ರೆಸಿಪಿ ಸುಟ್ಟ ಬದನೆಕಾಯಿ ಗೊಜ್ಜು ಅಥವಾ ಬಜ್ಜಿ. ನಮ್ಮನೆಯಲ್ಲಿ ಇದಕ್ಕೆ ಬಜ್ಜಿ ಅಂತ ಹೇಳೋದು. ಮಿಕ್ಕಿರುವ ಅರ್ಧ ಬದನೆಕಾಯಿಯನ್ನು ಕೈಯಿಂದಲೇ ಈ ರೀತಿ ಚೆನ್ನಾಗಿ ಕಿವುಚಬೇಕು. ನಂತರ ಪಾತ್ರೆಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಬೆಲ್ಲ, ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿ, 1/4 ಕಪ್ ಆಗುವಷ್ಟು ತೆಳುವಾದ ಹುಣಸೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ. ನೋಡಿ, ಈ ಹದದಲ್ಲಿರಲಿ. ಕೊನೆಯಲ್ಲಿ ಒಗ್ಗರಣೆಗೆ 3 ಚಮಚ ಕೊಬ್ಬರಿ ಎಣ್ಣೆ ಹಾಕಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ರುಚಿಯೂ ಸಹ ಚೆನ್ನಾಗಾಗತ್ತೆ. 1/4 ಚಮಚ ಸಾಸಿವೆ, 1/4 ಚಮಚ ಉದ್ದಿನ ಬೇಳೆ, 2 ಮುರಿದಿರುವಂತಹ ಒಣಮೆಣಸು ಹಾಕಿ ಸಿಡಿದ ನಂತರ ಚಿಟಿಕೆ ಇಂಗು ಹಾಕಿ ಗ್ಯಾಸ್ ಉರಿಯನ್ನು ಆರಿಸಿ 3 ರಿಂದ 4 ಹಸಿಮೆಣಸಿನಕಾಯಿ ಹಾಗೂ 1 ದಂಟು ಕರಿಬೇವಿನ ಎಲೆ ಹಾಕಿ ಬಾಡಿಸಿದ ನಂತರ ಒಗ್ಗರಣೆಯನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಬದನೆಕಾಯಿ ಬಜ್ಜಿ ರೆಡಿ ಆಗತ್ತೆ. ಒಂದಕ್ಕಿಂತ ಒಂದು ರುಚಿಯಾದ 2 ರೆಸಿಪಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ನೀವು ಕೂಡ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ ಆಯ್ತಾ. ಸುಟ್ಟ ಬದನೆಕಾಯಿ ಬೋಳು ಹುಳಿ ಯಾರೆಲ್ಲ ಟ್ರೈ ಮಾಡಿದ್ದೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.